ತಮ್ಮ ನಟನಾ ಚಾತುರ್ಯಕ್ಕೆ ಅವಕಾಶ ಸಿಗದೆ ಡಬ್ಬಿಂಗ್ ರೋಲ್ನಲ್ಲಿ ತೊಡಗಿಕೊಂಡಿದ್ದ ರವಿಶಂಕರ್ಗೆ ಕೆಂಪೇಗೌಡ ಚಿತ್ರದಲ್ಲಿ ನಟನೆಗೆ ಅವಕಾಶ ಸಿಕ್ತು. ಈ ಚಿತ್ರದ ಸದಾವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಕನ್ನಡದ ಟಾಪ್ ಖಳನಟರಾಗಿ ಬೆಳೆದಿದ್ದಾರೆ. ಅದೇ ರೀತಿ ಅವರು ಪ್ರತಿದಿನ ತಮ್ಮ ಸಂಪಾದನೆಯನ್ನು ಸಹ ಅಷ್ಟೇ ಭರ್ಜರಿಯಾಗಿ ಗಿಟ್ಟಿಸಿಕೊಳ್ತಿದ್ದಾರೆ. ರವಿಶಂಕರ್ ಅವರು ಒಂದು ದಿನಕ್ಕೆ ಬರೋಬ್ಬರಿ 6 ರಿಂದ 7 ಲಕ್ಷ ಸಂಭಾವನೆ ಪಡೆಯುತ್ತಾರೆ. ಕನ್ನಡದಲ್ಲಿ ಹೆಚ್ಚು ಸಂಭಾವನೆ ಪಡೆಯುವ ಖಳನಟ ಇವರು ಅಂದ್ರೆ ತಪ್ಪಾಗೋಲ್ಲ. ಅಷ್ಟೇ ಅಲ್ಲ, ತಮ್ಮ ಅಭಿನಯದ ಮೂಲಕ ಎಲ್ಲರನ್ನೂ ಕಟ್ಟಿ ಹಿಡಿಯುವ ಶಕ್ತಿ ಇವರಲ್ಲಿದೆ. ಹೆಚ್ಚು ಕಡಿಮೆ ಎಲ್ಲಾ ಚಿತ್ರಗಳಲ್ಲಿ ನಟಿಸುವ ರವಿಶಂಕರ್ ಕನ್ನಡ ಚಿತ್ರರಂಗದ ಉತ್ತಮ ಖಳನಟರಲ್ಲಿ ಒಬ್ಬರು. ಅಷ್ಟೇ ಅಲ್ಲದೆ ಕನ್ನಡದ ಬಗ್ಗೆ ಅವರಿಗಿರುವ ಪ್ರೀತಿ ಕೂಡ ಇವರು ಈ ಮಟ್ಟಿಗೆ ಬೆಳೆಯುವಲ್ಲಿ ಕಾರಣವಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.